ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜು ಚರ್ಚಣಾ ಪಟ್ಟಣಕ್ಕೆ ಮಂಜೂರಾತಿ. ಶಾಸಕರ ವಿಠ್ಠಲ್ ಕಟಕಡೊಂದ ಅವರು ಸುಮಾರು ವರ್ಷದಿಂದ ಸತತ ಪ್ರಯತ್ನದಿಂದ ಚರ್ಚಣಾ ಪಟ್ಟಣಕ್ಕೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಲಭ್ಯವಾಗಿತ್ತು. 2026-27ನೇ ಸಾಲಿನ ಚಡಚಣ ಪಟ್ಟಣಕ್ಕೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಲಭಿಸಿದೆ. ಆದರೆ ಇಂಥ ಸಂದರ್ಭದಲ್ಲಿ, ಇಂತಹ ಪರಿಸ್ಥಿತಿಯಲ್ಲಿ ಕೆಲವು ಕಿಡಿಗೇಡಿಗಳು ಕಾಲೇಜು ಬೇರೆ ಕಡೆ, ಶಾಸಕರು ಬೇರೆ ಊರಿಗೆ ಕಾಲೇಜು ಮಾಡುತ್ತಿದ್ದಾರೆ ಎಂದು ಕೆಲವರು ಸುಳ್ಳು ಸುದ್ದಿಯನ್ನು ಸಮಾಜದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿಸುತ್ತಿದ್ದಾರೆ. ಆದರೆ ವಿಷಯ ಸತ್ಯಕ್ಕೆ ದೂರ ಆಗಿದೆ ಎಂದು ಶಾಸಕರು ತಿಳಿಸಿದ್ದಾರೆ. ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ನನ್ನ ಮತಕ್ಷೇತ್ರದಲ್ಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿನ ವಿದ್ಯಾರ್ಥಿಗಳ ಸಲುವಾಗಿ ತಾಂತ್ರಿಕ ಶಿಕ್ಷಣದ ಉನ್ನತ ಶಿಕ್ಷಣಕ್ಕಾಗಿ ಸ್ಥಳವನ್ನು ಮಂಜೂರು ಮಾಡುವ ಸಲುವಾಗಿ ತಾಂತ್ರಿಕ ಶಿಕ್ಷಣದ ಉನ್ನತೀಕರಣ ಸುಮಾರು 32 ಕೋಟಿ ರೂಪಾಯಿಗಳನ್ನು ಸರ್ಕಾರಿ ಅನುದಾನದಲ್ಲಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಕಟ್ಟಡ ನಿರ್ಮಾಣ ಕಾಮಗಾರಿಗಳು ಸತತ ಪ್ರಯತ್ನದಿಂದ ಹಾಗೂ ಸರ್ಕಾರದಿಂದ ಮುಂದೆ ಮಾಡಿಸಿದ್ದೇನೆ. ಇನ್ನು ಕಾಮಗಾರಿಗಳು ಸತತ ಪ್ರಯತ್ನದಿಂದ ನೂತನ ಬಸ್ ಘಟಕ 10 ಕೋಟಿ ರೂಪಾಯಿ ಅನುದಾನ ನಿರ್ಮಾಣ ಮಾಡುವ ಕಾಮಗಾರಿಗೆ ಸತತ ಪ್ರಯತ್ನದಿಂದ ನಮ್ಮ ಸರ್ಕಾರದಿಂದ ಕಡೆಯಿಂದ ಮಂಜೂರು ಮಾಡಿಸುತ್ತೇನೆ. ಪ್ರಜಾಸೌಧ ಕಟ್ಟಡ ನೂತನ ರಚನೆಯಾದ ತಾಲೂಕುಗಳಿಗೆ ಬಹುಮುಖ್ಯ ಬೇಡಿಕೆಯಾದ ಒಂದು ಜಿಲ್ಲಾ ಇಲಾಖೆಯ ಸೇವೆಗಳನ್ನು ಒದಗಿಸುವ ಉದ್ದೇಶದಿಂದ ಸುಮಾರು 32 ಲಕ್ಷಗಳು ಮತ್ತು 2 ಎಕರೆ ಜಮೀನು ಮಂಜೂರು ಮಾಡಿಸಿದ್ದೇನೆ ಎಂದರು. ಹಾಗೂ 8.60 ಕೋಟಿ ವೆಚ್ಚದಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡುವ ಕಾಮಗಾರಿಯನ್ನು ಸತತ ಪ್ರಯತ್ನ ಮಾಡಿ ಸರ್ಕಾರದಿಂದ ಮಂಜೂರಾಯಿತು ಮತ್ತು ಇದನ್ನು ಮಾಡಿಸಿದ್ದೇನೆ. ತಾಲೂಕಿನ ಕ್ರೀಡಾಂಗಣ ಮಾಡಿಸುತ್ತೇನೆ. ಅಗ್ನಿಶಾಮ ಕಟ್ಟಡ ನೂತನವಾಗಿ ರಚನೆಯಾದ ತಾಲೂಕಾ ಬಹುಮುಖ್ಯೆಯಿಂದ ಅಗ್ನಿಶಾಮ ಕಟ್ಟಡ ನಿರ್ಮಾಣ ಮಾಡಲಾಗುವುದು ಎಂದರು. ಲಕ್ಷ್ಮಣ ಶಿಂದೆ, RJ32 ಕನ್ನಡ ನ್ಯೂಸ್, ಚರ್ಚಣ. ಆದಾಗ್ಯೂ ಕೂಡ ನನ್ನ ಹಾಗೂ ಚರ್ಚಾ ಪ್ರತಿಷ್ಠಿತ ಸಂಸ್ಥೆಗಳ ಹೆಸರಿಗೆ ಮಸಿ ಬರೆಯುವ ಉದ್ದೇಶದ ಕಾರಣ ಇನ್ನು ನಾನು ಪತ್ರಿಕಾಗೋಷ್ಠಿ ಮೂಲಕ ಈ ಗೊಂದಲಗಳಿಗೆ ತೆರೆ ಎಳೆಯಲು ಬಯಸುತ್ತೇನೆ. ವಿಶೇಷ ರೀತಿಯಿಂದ ಕ್ರಮಗೊಂಡು ಚರ್ಚಾ ಪಟ್ಟಣ ಸುಮಾರು ಚರ್ಚಾಣಕ್ಕೂ ನಮಗೂ 30 ವರ್ಷದ ಸಂಬಂಧ. ಚರ್ಚಾಣ ಯಾರು ಏನು ಮಾಡಬೇಕು, ಏನು ಮಾಡಿದ್ರೆ ಒಳ್ಳೆಯದಾಗ್ತದೆ, ಏನಿಲ್ಲ ಅಂತ ಹೇಳಿ ಯೋಚಿಸಿ ಹೆಜ್ಜೆಯನ್ನು ಹೋದ ಬಜೆಟ್ನಲ್ಲಿ, ನಾನು ಶಾಸಕರಾದ ಮೇಲೆ ಹೋದ ಬಜೆಟ್ನಲ್ಲಿ ಚರ್ಚಾ ಪಟ್ಟಣದ ಅಭಿವೃದ್ಧಿಗಾಗಿ ಹಲವು ಇಲಾಖೆಗಳ ಹಲವಾರು ಯೋಜನೆಗಳನ್ನು ಪ್ರಾಮಾಣಿಕವಾಗಿ ತಳಮಟ್ಟದ ಕಾರ್ಯರೂಪಕ್ಕೆ ತಂದಿರುತ್ತೇನೆ. ಹಾಗೂ ಚರ್ಚಾ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಪ್ರದೇಶವನ್ನು ಶೈಕ್ಷಣಿಕ ಕ್ಷೇತ್ರ ಪ್ರಗತಿಯಲ್ಲಿ ಸಾಧಿಸಲು ಎಜುಕೇಷನ್ ಹಬ್ ಅಂದರೆ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳು ಒಂದೇ ಸೂರಿನಡಿಯಲ್ಲಿ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ. ಯಾಕಂದ್ರೆ ನಾವು ಗೊತ್ತೈತಿ, ಇವತ್ತು ಈ ಚರ್ಚಾ ಪರ್ಟಿಕ್ಯುಲರ್ ಒಂದು 2 ಕಾಲೇಜ್, 2 ರೆಸಿಡೆನ್ಷಿಯಲ್, ಮತ್ತೊಂದು ರೆಸಿಡೆನ್ಷಿಯಲ್ ಅಂದರೆ ಬಹುಶಃ ಇಂಗ್ಲೀಷ್ ಎಲ್ಲ ಇಂಗ್ಲೀಷ್ ಹಿಡಿದು ಅದರ 3 ಭಾಷೆಗಳನ್ನು ಕಂಪಲ್ಸರಿ, ಪತ್ರಿಕೆಯಲ್ಲಿ ಓದಿ 3 ಭಾಷೆಗಳು ಕಂಪಲ್ಸರಿ. ಅದೇ ತೆರನಾಗಿ ಇವತ್ತು ನಾವು ಅಬ್ದುಲ್ ಆಜಾಮ್ ಅಲ್ಪಸಂಖ್ಯಾತರು ಮತ್ತು ಅಬ್ದುಲ್ ಆಜಾಮ್ ರೆಸಿಡೆನ್ಷಿಯಲ್ ಸ್ಕೂಲ್, ಜೊತೆಗೆ ಶ್ರಮಿಕರು ಬಹಳಷ್ಟು ಜನ ದುಡಿಯೋರೇ ಹೆಚ್ಚವಲ್ಲ. ಶ್ರಮಿಕರ ಮಕ್ಕಳಿಗಾಗಿ ವಿಶೇಷ ಅನುದಾನದಲ್ಲಿ, ವಿಶೇಷ ಯೋಜನೆಯಲ್ಲಿ ಲಾಡ್ ಅವರು ನಮ್ಮ ಸ್ನೇಹಿತರು ಅವರ ಕಡೆಯಿಂದ ನಮ್ಮಲ್ಲಿ, ನನ್ನ ಕ್ಷೇತ್ರದಲ್ಲಿ ಚರ್ಚಾದೊಳಗೆ ಅದರ ಪರ್ಟಿಕ್ಯುಲರ್ ಚರ್ಚಾದೊಳಗೆ ಶಾಲೆ ಆಗಬೇಕು ಅಂತ ಕೇಳಿದಾಗ ಎಸ್ ಅಂತ ಹೇಳಿ ಸುಮಾರು ಅವರು ಈಗಾಗಲೇ ನಮಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ಮತ್ತು ಶ್ರಮಿಕ ಶಾಲೆಯು ಪ್ರಾರಂಭ ಆಗಿ ಕಾರ್ಯಕರ್ತರಾದಂಥ ಲಾಡ್ ಅವರಿಗೆ ನಾನು ಚರ್ಚಾದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸರ್ಕಾರಿ ಡಿಗ್ರಿ ಕಾಲೇಜನ್ನು ನಾವು ಮಾಡಬೇಕಾಗಿದೆ. ಇದೇ ವರ್ಷ ನಾನು ಪ್ರಾರಂಭ ಮಾಡಬೇಕಂತ ಮಾಡೀನಿ. ಇದೇ ವರ್ಷ ಪ್ರಾರಂಭ ಮಾಡಿದ್ರೆ ಇಲ್ಲಿ ಕನ್ನಡ ಶಾಲೆ ಇರ್ತದೆ. NPS ನಲ್ಲಿ 3 ಕೋಣೆಗಳನ್ನು ನಾವು ಈಗ ಹಾಕುತ್ತಿಟ್ಕೊಂಡ್ರೆ ಅವು ನಾವು ಉದ್ಯೋಗ ಮಾಡಬೇಕು ಅಂತ ಹೇಳಿ ಈಗಾಗಲೇ DO ಜೊತೆ ಮಾತನಾಡಿದ್ದೀನಿ, ಎಲ್ಲರ ಜೊತೆ ಮಾತನಾಡಿದ್ದೀನಿ. ನಿಮ್ಮೆಲ್ಲರ ಒಪ್ಪಿಗೆ ಪಡೆದು ಈ ಸದ್ಯ ಕುರಿತು ಅಲ್ಲೇ ಪ್ರಾರಂಭ ಮಾಡೋದು ಒಳ್ಳೆಯದಾಗ್ತದೆ ನನ್ನ ಅನಿಸಿಕೆ. ಯಾರಿಗಾದರೂ ಅಲ್ಲಿಗಿಂತ ನಾವು ಚಲೋ ಇಲ್ಲೇ ಆಗ್ತಾವೆ ಅಂದರೂ ಅಡ್ಡಿಲ್ಲ, ಅಲ್ಲೇ ಪ್ರಾರಂಭ ಮಾಡೋಣ, ಮೊದಲು ಪ್ರಾರಂಭ ಮಾಡೋಣ. ಈಗ ಹಬ್, ಎಜುಕೇಷನ್ ಹಬ್ ನಿರ್ಮಾಣ ಮಾಡೋದ್ರಿಂದ ಏನಾಗ್ತಿದ್ದಪ್ಪ ಅಂದರೆ, ಇವಾಗ ಈಗ ಸದ್ಯ ನಾವು ಕೆಲವೊಬ್ಬರು ಇಲ್ಲಿ CS ಸೈಡ್
ಭಾಳ ಆದರೆ 2 ಎಕರೆ ಸೈಟ್ ಮಾಡ್ಬೋದು. ನಮ್ಮ ಪಂಚಾಯತ್ ಅಷ್ಟು ಮಣ್ಣಾಗಿಲ್ಲ ಅಂತ ಹೇಳ್ತಾರೆ. ನಾನು ಕೇಳಿದ್ದೆ ಮೊದಲು ಕೇಳಿದ್ದೆವ್ರು ಕೇಳೋರು 2 ಎಕರೆ ಮಾಡ್ಕೋರು ಡೌಟ್ ಆಗೋದು ಅಂತಂದ್ರೆ 2 ಎಕರೆ ಒಂದು 10 ವರ್ಷಕ್ಕೆ ಅದಕ್ಕೆ ಇವತ್ತು 63 ಎಕರೆ ಸುಮಾರು ಚಡ್ಚಾಣದಿಂದ ಒಂದು 5-5 ಕಿಲೋಮೀಟರ್ ಈ ಸುತ್ತ ಹೊಡೆದು ಹೋದ್ರೆ 5-5 ಕಿಲೋಮೀಟರ್ ಆಗ್ತದೆ. ಆದರೆ ನೇರವಾಗಿ ನೋಡಿದ್ರೆ ನಾವು ಈ ನೇರವಾಗಿ ಚಡ್ಚಾಣದಿಂದ ಈ ಕಡೆ ಅಭಿವೃದ್ಧಿ ಹೊಂದಿ ರೋಡ್ ಗಿಡ ಆದ್ರೂ 3-4 ಕಿಲೋಮೀಟರ್ ಆಗ್ತದೆ ಮಾತ್ರ ಆಗ್ತದೆ. 63 ಎಕರೆ ಜಾಗ ಸರ್ಕಾರದ ಐತಿ. 10 ಪೈಸೆ ಯಾರಿಗೂ ಕೊಡೋದು ಹತ್ತಂಗಿಲ್ಲ, ತಗೊಳ್ಳೋದು ಹತ್ತಂಗಿಲ್ಲ. ಅವ್ರು 3 ಎಕರೆಯಲ್ಲಿ ಎಜುಕೇಷನ್ ಹಬ್ ಮಾಡಬೇಕು ಅಂದ್ರೆ ಇವತ್ತು ಡಿಗ್ರಿ ಕಾಲೇಜ್ ಚಾಲೂ ಮಾಡಿದ್ರು. ನಾಳೆ LLB MBBS ಆಗ್ಬೋದು. ಇಲ್ಲಿ ತರುವ ಪ್ರಯತ್ನ ಮಾತ್ರ ಪ್ರಾಮಾಣಿಕ ರೀತಿಯಿಂದ ಮಾಡ್ತೀನಿ ನಾನು. ಅದಕ್ಕೆ ತಾವೆಲ್ಲ ಸಹಕರಿಸಬೇಕು ಮತ್ತು ನೀವೆಲ್ಲ ಸ್ಪಂದನ ಮಾಡಬೇಕು. ಅದಕ್ಕೆ ಹಬ್ಬ ಯಾಕೆ ನಿರ್ಮಾಣ ಮಾಡಕತ್ತೀವಿ ಅಂದ್ರೆ ಅಂಥ ಹಬ್ಬಕ್ಕಾಗಿ ಕೆಲವೊಬ್ರು ಏನು ಹೇಳಿಬಿಟ್ಟಾರೆ ಅಂದ್ರೆ ಕೆಲವೊಬ್ರು ದುರುದ್ದೇಶಪೂರಿತವಾಗಿ ನಮ್ಮ ಮಹಾನುಭಾವರು ಪತ್ರಿಕೆಯಲ್ಲಿ ಕೊಟ್ಬಿಟ್ಟಾರ. ಅಣ್ಣಪ್ಪ ಪೂಜಾರಿ ಅಂತ ಹೇಳಿ ಅವನು ಇದಕ್ಕೆ ಬೈಲಾಕತ್ತಾರ ಕನ್ನೂರ್. ಅದಕ್ಕೊಂದು ಏನಾರೇ ರಿಕಾರ್ಡರೇ ಬೇಕಲ್ಲ. ಕನ್ನೂರ್ಗೆ ಹೋಗ್ತಾರೆ ಯಾರು DC ಹೇಳ್ಯಾನ, ಇಲ್ಲೇ ಸಾಹೇಬ್ DC ಅಂದ್ರೆ ಕನ್ನೂರಿನ ಕ್ರಿಕೆಟ್ ನಿಮಗೆ ಯಾರೇ ನಿಮಗೆ ಬಂದೈತೆ ಚರ್ಚೆ ಮತ್ತು ಸುಮ್ಮನೆ ಏನಾದ್ರು ಒಂದು ಹೇಳೋದು ಪಬ್ಲಿಕ್ ಹುಚ್ಚು ಮಾಡಿ ಎಲ್ಲ ರೀತಿಯಿಂದ ಸಮಸ್ಯೆ ಮಾಡ್ತಾರೆ. ಅದಕ್ಕೆ ಅಂಥ ಸಮಸ್ಯೆಗಳಿಗೆ ಕಿವಿಗೊಡದೆ ಯಾರೇ ಆಗಲಿ ಇವತ್ತು ಅಭಿವೃದ್ಧಿ ಪರ ಚಿಂತನೆ ಮಾಡಬೇಕು. ಯಾರೇ ಮಾಡಿದ್ದು ಅಥವಾ ಯಾರೇ ಏನೇ ಮಾಡಿದ್ದು ಅದನ್ನು ಹಿಂದಕ್ಕೆ ಎಳಿಬಾರ್ದು ಮನುಷ್ಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ಯಾರ. ಏನು ಹೇಳ್ಯಾರಪ್ಪ ಅಂದ್ರೆ ಅವರು ಅಟ್ಲೀಸ್ಟ್ ನಾನು ಪ್ರಾಮಾಣಿಕವಾಗಿ ಮುಂದುವರಿಬೇಕು ಅದು ಸತ್ಯ ಐತಿ. ಅಕಸ್ಮಾತ್ ನನ್ನ ಕೈಲಿ ಆಗಲಿಲ್ಲ ಅಂದ್ರೆ ಸಾಮಾಜಿಕ ರಥ ಏನಿರ್ತೈತಿ ಅದು ಎಜುಕೇಷನ್ ರಥ ಏನೈತಿ ಮುಂದೆ ನಾವು ಇವಾಗ ನಮ್ಮ ಮಕ್ಕಳಿಗಾಗಿ ನಾವು ಮಾಡಬೇಕಾಗ್ತೈತಿ. ಅದನ್ನು ಇವತ್ತು ಅಲ್ಲೇ ಅಟ್ಲೀಸ್ಟ್ ನಿಮ್ಮ ಕೈಲಿ ಮುಂದೆ ಆಗಲಿಲ್ಲ ಹಿಂದೆ ಬಿಡಬೇಡಿ ಅಂತ ಹೇಳ್ಯಾರ. ಅದಕ್ಕೆ ಇಲ್ಲಿ ಕಾಲೇಜಿನ ಸಂಗಮೇಶ್ವರ ಕಾಲೇಜಿನಾಗ ಎಲ್ಲರೂ ಕೂಡಿ ಇದನ್ನು ಏನೋ ಚೇಂಜ್ ಮಾಡ್ಲಾಕತ್ತಾರ. ಅವ್ರು ನಮ್ಮ ಗೆಳೆಯರ ಸಂಗಮೇಶ್ವರ ಕಾಲೇಜಿನ ಪ್ರಿನ್ಸಿಪಾಲ್ ನಮ್ಮ ಆತ್ಮೀಯರ ನಾವು ಗೆಳ್ತಾನ ಈ ರಾಜಕಾರಣ ಗೆಳ್ತಾನ ನಮ್ಮ ಮನೆತನದ ಗೆಳ್ತಾನ. ಅದಕ್ಕೆ ಯಾರೂ ತಪ್ಪಾಗಿ ಭಾವಿಸದೆ ಅದನ್ನೇ ಖರೆ ತಿಳ್ಕೊಂಡು ನೀವು ಯಾರೂ ಚಿಂತೆ ಮಾಡೋದು ಬೇಡ. ನಿಶ್ಚಿತವಾಗಿಯೂ ಇವತ್ತು ನಾನು ಪ್ರಮಾಣ ಮಾಡಿ ಹೇಳ್ತೀನ ಚರ್ಚಾಕ್ಕೆ ಡಿಗ್ರಿ ಕಾಲೇಜ್ ಆಗ್ತೈತಿ. ಅದಾವ ಏನು ಮತ್ತೆ ಬಜೆಟ್ ಬುಕ್ನಾಗ ಪ್ರಿಂಟೆಡ್ ಇರ್ತೈತಿ. ಬಜೆಟ್ ಬುಕ್ನಾಗ ಅದು ಒಂದು ನಾವು ಹೋಗಿ ಹೇಳೋದ್ರೆ ಅಕಸ್ಮಾತ್ ಇವತ್ತು ಮುಖ್ಯಮಂತ್ರಿಗೆ ಏನ್ರಿ ಈಗ ನಾನು ಚೇಂಜ್ ಮಾಡ್ಬೇಕು ನನ್ನ ಹುಚ್ಚ ಬಜೆಟ್ನಾಗ ಏನ್ರಿ ಚೇಂಜ್ ಆಗ್ತದೆ ನೋಡಿ ಅಂತ ಗಡ್ಡಿ ಕೇಳ್ತಾನ. ಅಂದ್ರೆ ಇಂಥ ಪರಿಸ್ಥಿತಿಯೊಳಗೆ ಈ ಜನರಿಗೆ ಪಕ್ಕ ಗೊತ್ತಿರಂಗಿಲ್ಲ. ಏನೇನೋ ಒಂದು ಹೇಳಿಬಿಡೋದ್ರಿಂದ ಏನು ಸಮಸ್ಯೆ ಆಗ್ತಾವೋ ಅದಕ್ಕೆ ಯಾರೂ ಅಧೈರ್ಯ ಆಗಬೇಡ್ರಿ. ಸಾಕಷ್ಟು ಸಹಾಯ ಮಾಡಿರಿ. ಯಾಕಂದ್ರೆ ಈಗ ಸದ್ಯ ಒಬ್ಬ ಅಲ್ಲಿ FDC ಒಬ್ಬರಿಗೆ ನೇಮಿಸಿ ನಾವು ನಿಮ್ಮೆಲ್ಲರ ಅನುಮತಿ ಪಡ್ಕೊಂಡು ಇವತ್ತು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಜೂನ್ ತಿಂಗಳಲ್ಲಿ ಚಾಲೂ ಮಾಡಬೇಕಾಗ್ತೈತೆ. ನಾವು ಸಮೀಪ ಭಾಳ ಬಂದೈತಿ. ಜೂನ್ ತಿಂಗಳಲ್ಲಿ ಇಲ್ಲೇ ಕನ್ನಡ ಶಾಲೆಯಲ್ಲಿ ಚಾಲೂ ಮಾಡ್ತೇವೆ. ಇಲ್ಲ ಉರ್ದು ಮಕ್ಕಳಿಗಂತೂ ಅಲ್ಲಿ ಉರ್ದು 5-10 ಮಕ್ಕಳು ಇಷ್ಟೇ ಅದ. KGS ಜಾಗ ಅದ.